ಏರಿಕೆ 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 ರಾಜ್ಯದಲ್ಲಿ ಬರೀ ಬೆಲೆ ಏರಿಕೆಯದ್ದೇ ಸದ್ದು. ಅತ್ತ ರಾಜ್ಯ ಸರ್ಕಾರ ಹಾಲು ನೀರು ಕಸದ ಶಾಕ್ ಕೊಟ್ರೆ, ಇತ್ತ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ರೇಟ್ ಹೈಕ್ ಮಾಡಿದೆ. ಇದು ಈಗ ರಾಜಕೀಯ ಜಟಾಪಟಿಗೂ ಕಾರಣವಾಗಿದ್ದು, ಅವ್ರ ವಿರುದ್ಧ ಇವ್ರ ವಿರುದ್ಧ ಅವರು ಪ್ರತಿಭಟನೆಯನ್ನ ಮಾಡೋಕೆ ಕಾರಣ ಸಿಕ್ಕಂತಾಗಿದೆ. ಅತ್ತ ಬೆಲೆ ಏರಿಕೆ ಖಂಡಿಸಿ ಕೇಸರಿ ಜನಾಕ್ರೋಶ. ಇತ್ತ ಎಲ್ಪಿಜಿ ರೇಟ್ ಹೈಕ್ ಖಂಡಿಸಿ ಕೈ ಹೋರಾಟ. ತಲೆ ಮೇಲೆ ಸಿಲಿಂಡರ್ ಹೊತ್ತು ಆಕ್ರೋಶ ಹೊರಹಾಕ್ತಾ ಇರುವ ಕೈ ಕಾರ್ಯಕರ್ತರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಆಟೋಗೆ ಹಗ್ಗ ಕಟ್ಟಿ ಎಳೆಯುತ್ತಿರುವ ಯುವಕರು. ಎಸ್, ಕೇಂದ್ರ ಸರ್ಕಾರ ನಿನ್ನೆಯಷ್ಟೇ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದೆ. ಇದರ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದೆ. ಇವರು ಮಾಡುವಂಥ ಕೆಲಸಗಳೆಲ್ಲ ದೇಶ ವಿರೋಧಿ ಕೆಲಸಗಳೇನೆ, ರಾಜ್ಯಕ್ಕೆ ವಿರೋಧವಂತ ಕೆಲಸಗಳನ್ನ ಇವ್ರು ಮಾಡೋದು. ಇವರು ಬೇರೆಯವ್ರನ್ನ ದೂಷಿಸ್ತಾರೆ ಹೊರತು ಇವರು ಸರಿಯಾದ ಕೆಲಸವನ್ನು ಯಾವುದೋ ಮಾಡಲ್ಲ. ಈ ಕೇಂದ್ರ ಸರ್ಕಾರ ಮಾಡುವಂಥದ್ದು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದೆ. ಯೂತ್ ಕಾಂಗ್ರೆಸ್ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರೆ, ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಗ್ಯಾಸ್ ಸಿಲಿಂಡರ್ ಪ್ರದರ್ಶಿಸುವ ಮೂಲಕ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. 11 ವರ್ಷ ಹಿಂದೆ ನಮ್ಮ UPA ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು ಎಲ್ರಿಗೂ ನೆನಪಿದೆಯಾ? 400 ರೂಪಾಯಿ ಇತ್ತು. ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗಿದೆ? ರಾತ್ರಿ 50 ರೂಪಾಯಿ, ಒಂದಲ್ಲ ಎರಡಲ್ಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಹಾಲು, ಬಸ್, ಮೆಟ್ರೋ, ವಿದ್ಯುತ್ ದರ ಹೆಚ್ಚಳ ಮಾಡಿರುವುದನ್ನ ಖಂಡಿಸಿ ಒಂದೆಡೆ ಬಿಜೆಪಿ ಜನಾಕ್ರೋಶ ಆಂದೋಲನ ಕೈಗೊಂಡಿದೆ. ಇತ್ತ ಕೇಂದ್ರದ ಬೆಲೆ ಏರಿಕೆ ನೀತಿ ವಿರುದ್ಧ ಕಾಂಗ್ರೆಸ್ ಕೂಡ ರೊಚ್ಚಿಗೆದ್ದಿದೆ. ಅದೇನೇ ಇರಲಿ, ಅತ್ತ ಕೇಂದ್ರ ಇತ್ತ ರಾಜ್ಯ ಬೆಲೆ ಏರಿಕೆ ಮಾಡಿ ಎಷ್ಟೇ ಪ್ರತಿಭಟನೆ ಮಾಡಿ ಎಷ್ಟೇ ಚಳುವಳಿ ಮಾಡಿದ್ರೂ ರಾಜಕೀಯ ಹೋರಾಟದಿಂದ ಜನರ ಹೊರೆಯಂತೂ ಕಡಿಮೆಯಾಗಲ್ಲ. ಬೆಲೆ ಏರಿಕೆಯಾಗಿ ಸಂಕಷ್ಟದಲ್ಲಿರೋ ಜನರಿಗೆ ಇದರಿಂದ ಏನಾದರೂ ಲಾಭ ಇದೆಯಾ ಅನ್ನೋ ಚರ್ಚೆಯು ಸಾರ್ವಜನಿಕ ವಲಯದಲ್ಲಿ ಆಗ್ತಿರೋದಂತೂ ನಿಜ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.